ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಡೈಲಿ ವ್ಲಾಗ್ಸ್ನ ಜಾಸ್ತಿ ಹಾಕಿ ಆದಷ್ಟು ಜಾಸ್ತಿ ಹಾಕಿ ಅಂತ ಹೇಳ್ತಿದ್ರಿ. ಸೊ ಇವತ್ತು ಇನ್ನೊಂದು ಡೈಲಿ ವ್ಲಾಗ್ ಇದೆ. ಹಾಗೆಯೇ ನಾವು ತಮಿಳ್ನಾಡಿಗೆ ಬಂದಿರೋ ವಿಷಯ ನಿಮಗೆ ಪ್ರೀವಿಯಸ್ ವ್ಲಾಗ್ ನೋಡಿ ಗೊತ್ತಾಗಿರ್ಬೋದು. ಬಂದಮೇಲೆ ಕ್ಲೀನಿಂಗ್ ರುಟೀನ್ ಕೂಡ ಕಂಟಿನ್ಯೂ ಆಗ್ತಾಯಿದೆ. ಸೊ ಮಗು ಜೊತೆ ನನ್ನ ರುಟೀನ್ ಹೇಗಿದೆ ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಒಂದಷ್ಟು ಗ್ಲಿಮ್ಸಸ್ನ ನೋಡ್ಬೋದು. ಹಾಗೆಯೇ ಒಟ್ಟಿಗೆ ಮಗು ಜೊತೆಗೆ ಎಲ್ಲನೂ ಒಂದೇ ದಿನಕ್ಕೆ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಸೊ ಬಂದಮೇಲಿಂದ ಡೈಲಿ ಒಂದು ಕಾರ್ನರ್ನ ಟ್ಯಾಕಲ್ ಮಾಡ್ತಾಯಿದ್ದೀನಿ. ಇವತ್ತು ಈ ಕಾರ್ನರಲ್ಲಿರೋ ಈ ಶೆಲ್ಫ್ಸು, ಹಾಗೆಯೇ ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ ಟೈಪ್ ಇದೆ, ಒಂದು ಎಮರ್ಜೆನ್ಸಿಗೆ ಎಲ್ಲ ಇಟ್ಕೊಳ್ಳೋವಂಥದ್ದು. ಅದೆಲ್ಲ ಧೂಳಾಗಿತ್ತು, ಹಾಗೆ ಫುಲ್ ಶೆಲ್ಫ್ಸ್ ಎಲ್ಲ ಧೂಳಾಗಿತ್ತು. ಸೊ ಒಂದೊಂದೇ ಐಟಮ್ ತೆಗೆದು ಎಲ್ಲ ನೀಟಾಗಿ ಒರೆಸಿ ಶೆಲ್ಫ್ಸ್ ಎಲ್ಲ ಒರೆಸಿ ಇಡ್ತಾಯಿದ್ದೀನಿ. ಬಹಳಷ್ಟು ಜನ ಮಗುಗೆ ನಾಮಕರಣಕ್ಕೆ ಸಿಕ್ಕ ಗಿಫ್ಟ್ಸ್ ಎಲ್ಲ ತೋರಿಸಿ ಅಂತ ಹೇಳಿದ್ರಿ. ಮಗುಗೆ ಬಹಳಷ್ಟು ಬಟ್ಟೆಗಳೇ ಜಾಸ್ತಿ ಸಿಕ್ಕಿದ್ದು ಗಿಫ್ಟ್ಸು. ಅದ್ರ ಜೊತೆಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಐಟಮ್ಸ್ನ ನಾವೆಲ್ಲ ಲಾಕರಲ್ಲಿ ಇಟ್ಟಿದ್ದೀವಿ. ಸೊ ಅದನ್ನೆಲ್ಲ ತೋರ್ಸೋಕ್ಕಾಗೋದಿಲ್ಲ. ಯಾವಾಗಾದರೂ ಒಂದಿನ ಲಾಕರಿಂದ ಎಲ್ಲ ತಂದರೆ ತೋರ್ಸೋಕ್ಕಾಗುತ್ತೆ. ಸೊ ತಕ್ಷಣಕ್ಕಂತೂ ಆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳಿದ್ದೆ, ನಿಮ್ಗೆ ಪ್ರಾಮಿಸ್ ಮಾಡಿದ್ದೆಲ್ಲ ತೋರಿಸ್ತೀನಿ ಅಂತ. ಅದು ಒಂದು ಪೆಂಡಿಂಗ್ ಉಳಿದಿದೆ, ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದನ್ನು ಕೂಡ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ವಾಟ್ ಐ ಈಟ್ ಇನ್ ಎ ಡೇ ವಿಡಿಯೋ ಕೂಡ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಅದನ್ನು ಕೂಡ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬ್ಯುಸಿ ಶೆಡ್ಯೂಲಲ್ಲಿ ಅದು ಸಾಧ್ಯ ಆದರೆ ಅದನ್ನು ಕೂಡ ಮಾಡ್ತೀನಿ. ಬಟ್ ಮಧ್ಯದಲ್ಲಿ ನಾನು ಪ್ರತಿ ವ್ಲಾಗಲ್ಲೂ ಅವತ್ತಿನ ದಿನ ನಾನು ಏನು ಅಡುಗೆ ಮಾಡಿದ್ದೀನಿ, ಏನು ತಿಂತಾಯಿದ್ದೀನಿ ಅಂತ ತೋರಿಸ್ತಾನೆ ಇರ್ತೀನಿ. ಇವತ್ತು ನಾನು ಮಿಕ್ಸ್ಡ್ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಸೊ ಹೆಲ್ದಿ ಪಲಾವ್ ಹೇಗೆ ಮಾಡೋದು ಅಂದರೆ, ತರಕಾರಿನೇ ಜಾಸ್ತಿ ಹಾಕಿದ್ದೆ ನಾನು. ಫಾರ್ ಎಕ್ಸಾಂಪಲ್ 3 ಕಪ್ ತರಕಾರಿಗೆ 1.5 2 ಕಪ್ ಅಷ್ಟೇ ಅಕ್ಕಿ ಹಾಕಿದ್ದೆ. ಅಕ್ಕಿಗಿಂತ ಜಾಸ್ತಿ ತರಕಾರಿ ಇರಬೇಕು. ಆಗ ನಾವು ಹೊಟ್ಟೆ ತುಂಬ ತಿಂದಿರ್ತೀವಿ, ಬಟ್ ಅನ್ನ ಕಡಿಮೆ ತಿಂದಿರ್ತೀವಿ, ತರಕಾರಿ ಆಟೋಮೆಟಿಕಲಿ ಜಾಸ್ತಿ ತಿಂದಿರ್ತೀವಿ. ಈ ರೀತಿ ನಾವು ತಿನ್ನೋ ಫುಡ್ಡಲ್ಲೇ ನಾವು ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿಕೊಂಡ್ರೆ ಆಯಿತು, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಮಧ್ಯೆ ಹಸುವಾದಾಗೆಲ್ಲ ತಿನ್ನೋಕ್ಕೆ ಅಂತ ಶೇಂಗಾ ಬೀಜ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ತಿಂತಿರ್ತೀನಿ. ಹಾಗೆಯೇ ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಅಪ್ಪಾಜಿ ಮತ್ತು ಕಾರ್ತಿಕ್ಕಿಗೋಸ್ಕರ ಅವರಿಗೆ ಪಲಾವ್ ಮೇಲೆ ಮೊಸರು ಬಜ್ಜಿ ಇಷ್ಟ ಅಂತ ಮೊಸರು ಬಜ್ಜಿ ಮಾಡಿಕೊಟ್ಟಿದ್ದೆ. ಸಿಂಪಲ್ ಮೊಸರು ಬಜ್ಜಿ, ಯಾವಾಗಾದರೂ ರೆಸಿಪಿ ಶೇರ್ ಮಾಡ್ತೀನಿ. ಹಾಗೆಯೇ ವೆಯ್ಟ್ ಲಾಸ್ ಬಗ್ಗೆ ಕೇಳುವಾಗ ಬೆಲ್ಟ್ ಯೂಸ್ ಮಾಡ್ತೀರಾ ಅಂತ ಕೂಡ ಕೇಳಿದ್ರಿ. ವಿಡಿಯೋ ಕೊನೆವರೆಗೂ ನೋಡ್ತಿದ್ರೆ ನಾನು ಯಾವ ಬೆಲ್ಟ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಬೇಬಿ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ ಕೂಡ ಕೇಳಿದ್ರಿ. ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ನಾನು ಡೈಲಿ ಪ್ಲ್ಯಾನ್ ಮಾಡಿರ್ತೀನಿ ಕ್ಲೀನಿಂಗ್ನ. ಕಸ ಗುಡ್ಸೋಕ್ಕೆ ಹೆಲ್ಪರ್ ಬರ್ತಾರಲ್ಲ, ಅವ್ರು ಕಸ ಗುಡ್ಸೋಕ್ಕೂ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಬಟ್ ಬೆಳಗ್ಗೆ ಟೈಮ್ ಆಗೋದೇ ಇಲ್ಲ. ಅವ್ರು ಬಂದು ಹೋದ್ಮೇಲೆ ಫ್ರೀ ಟೈಮ್ ಸಿಗೋದು. ಸೊ ಏನು ಮಾಡೋಕ್ಕಾಗಲ್ಲ, ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಆಗಲ್ಲ ಅಂತ ನಾನು ಇವತ್ತು ಹಾಗೆಯೇ ಕ್ಲೀನ್ ಮಾಡ್ತಾಯಿದ್ದೀನಿ ಅವ್ರು ಹೋದ್ಮೇಲೆ. ಯಾಕಂದರೆ ಮತ್ತೆ ಎಲ್ಲ ಕಸ ಗುಡಿಸಿನೆಲ್ಲ ಅವ್ರು ಹೋಗಿರ್ತಾರೆ, ಮತ್ತೆ ಡಸ್ಟ್ ಆಗುತ್ತೆ, ಮತ್ತು ಅದು ಇನ್ನೊಂದು ರೌಂಡ್ ಗುಡಿಸ್ಬೇಕು ಎಲ್ಲನೂ ಅಂತ. ಸೊ ಇವತ್ತು ನಾನು ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿ ನಾನು ಮತ್ತೆ ಡಸ್ಟ್ ಮಾಡಿರೋದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಟ್ರೈಫೋ ಮ್ಯಾಕ್ಸ್ ರೋಬೋ ವ್ಯಾಕ್ಯೂಮ್ ಕ್ಲೀನರು. ಇದು ಜಸ್ಟ್ ಆನ್ ಮಾಡಿ ಬಿಟ್ಟರೆ ಸಾಕು, ಅದೇನೇ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಕ್ಲೀನ್ ಮಾಡಿ, ಡಸ್ಟ್ ಇರೋ ಕಡೆ ಎಲ್ಲ ಕ್ಲೀನ್ ಮಾಡಿ ವಾಪಸ್ ಅದರದ್ದೇ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಇದು ವೈರ್ಲೆಸ್ಸು, ರೀಚಾರ್ಜಬಲು. ಡೈಲಿ ಚಾರ್ಜ್ ಮಾಡಿ ಇಟ್ಟರೆ ಸಾಕು, ಅದರಲ್ಲೇ ಎಲ್ಲನೂ ಚಾರ್ಜ್ ಆಗ್ತಿದೆಯಾ, ಚಾರ್ಜ್ ಫುಲ್ಲಿ ಆಗಿದೆಯಾ ಅಂತೆಲ್ಲ ತೋರಿಸುತ್ತೆ. ಫುಲ್ ಮನೆ ಕ್ಲೀನ್ ಮಾಡಿ ವಾಪಸ್ ಬರುತ್ತೆ.
ಸೊ ಎಲ್ಲೆಲ್ಲಿ ಡಸ್ಟ್ ಆಗಿದೆಯೋ ಅದಷ್ಟೇನೂ ಕೂಡ ಕ್ಲೀನ್ ಮಾಡ್ಬೋದು, ಇಲ್ಲ ಫುಲ್ ಮನೆ ಕೂಡ ವ್ಯಾಕ್ಯೂಮ್ ಮಾಡ್ಬೋದು. ಇಲ್ಲಿ ಸಂಡೇ ಹೆಲ್ಪರ್ಸ್ ಬರೋದಿಲ್ಲ, ಸೊ ಸಂಡೇ ಕೂಡ ನಾನು ಇದನ್ನೇ ಯೂಸ್ ಮಾಡಿ ಮನೆ ಕ್ಲೀನ್ ಮಾಡೋದು. ಸಡನ್ನಾಗಿ ಕೆಲಸದವ್ರ ಕೈ ಕೊಟ್ಟಾಗ ನಮಗೆ ಹೆವಿ ಅನಿಸ್ಬಿಡುತ್ತೆ, ಇದನ್ನ ಇಟ್ಕೊಂಡಿದ್ರೆ ಹೆಲ್ಪ್ ಆಗುತ್ತೆ. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಕೂಡ ಇಂಥದ್ದೇ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ನೋಡ್ತಾ ಇದ್ದರೆ ಈ ಲಿಂಕ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು, ಹೆಲ್ಪ್ ಆಗುತ್ತೆ ಅಂತ. ಇದ್ರ ಮೇಲೇ ಒಂದು ಡೀಟೇಲ್ಡ್ ವಿಡಿಯೋ ಮಾಡೋಕ್ಕೆ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದನ್ನು ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಕೆಲಸಗಳೆಲ್ಲ ಆದಮೇಲೆ ಟಯರ್ಡ್ ಆಗೇ ಆಗುತ್ತೆ, ಎಸ್ಪೆಷಲಿ ಡೆಲಿವರಿ ಆದಮೇಲೆ ಮಗು ಜೊತೆ ಎಲ್ಲ ಎಕ್ಸ್ಟ್ರಾ ಕೆಲಸ. ಸೊ ನಾನು ಟಯರ್ಡ್ ಆದಾಗೆಲ್ಲ ಮಿಡ್ಲಲ್ಲಿ, ಅಂದರೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಿಡ್ಲಲ್ಲಿ ಅಥವಾ ಲಂಚ್ ಮತ್ತು ಡಿನ್ನರ್ ಮಿಡ್ಲಲ್ಲಿ ಹೆಲ್ದಿಯಾಗಿ ಏನಾದರೂ ತಿಂತಿರ್ತೀನಿ. ಆಗಲೇ ತೋರಿಸ್ದಾಗೆ ಹುರಿದಿರೋ ಶೇಂಗಾ ಬೀಜ, ಈಗ ತೋರಿಸ್ತಿರೋ ಹಾಗೆ ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಆರೆಂಜ್ ಅಥವಾ ಮೋಸಂಬಿ ಜ್ಯೂಸನ್ನ ನಾನು ಮಾಡ್ಕೊಂಡು ಕುಡಿತಾ ಇರ್ತೀನಿ, ಅಥವಾ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದಾಗೆ ಆ್ಯಪಲ್ಲು. ಇದಕ್ಕೆ ನಾನು ಸ್ವಲ್ಪ ಸಾಲ್ಟು, ಪೆಪ್ಪರು ಮತ್ತು ಸ್ವೀಟ್ನೆಸ್ಗೆ ಡೇಟ್ ಸಿರಪ್ ಹಾಕ್ತಾಯಿದ್ದೀನಿ. ಡೇಟ್ ಸಿರಪ್ ಸ್ವಲ್ಪ ಥಿಕ್ಕಾಗಿದೆ, ಅದಕ್ಕೆ ಪೇಸ್ಟ್ ಥರ ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಜನ ಕೇಳ್ತಿದ್ರಿ, ನೀವು ಜ್ಯೂಸ್ ಕುಡಿತಿದ್ದೀರಾ, ಜ್ಯೂಸ್ ಕುಡಿದ್ರೆ ನೆಗಡಿ ಆಗಲ್ವಾ ಅಂತ. ನಾವಿರೋ ಕಡೆ 32 ಡಿಗ್ರಿ ಸೆಲ್ಸಿಯಸ್ಸು, ತುಂಬಾ ಸೆಕೆ ಇದೆ. ಹಾಗೆಯೇ ನಾನು ಯಾವುದಕ್ಕೂ ನೀರು ಯೂಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಫ್ರೂಟ್ನೇ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಡ್ರಾಪ್ ಕೂಡ ವಾಟರ್ ಆ್ಯಡ್ ಮಾಡಿಲ್ಲ. ಆ್ಯಪಲ್ ಜ್ಯೂಸಿಗೆ ನಾನು ಒಂದು ಡ್ರಾಪ್ ಕೂಡ ವಾಟರ್ ಆ್ಯಡ್ ಮಾಡ್ದಲೇ ಜಸ್ಟ್ ಹಾಲು ಹಾಕಿನೇ ನಾನು ಮಾಡಿದ್ದಿದ್ದು. ಸೊ ಹೆಲ್ದಿ ಜ್ಯೂಸು, ಇದರಿಂದ ನನಗೆ ಯಾವುದೇ ರೀತಿ ನೆಗಡಿನೂ ಆಗಿಲ್ಲ. ನಾನು ಡೆಲಿವರಿ ಆಗಿದ್ದಿಂದನೂ ಜ್ಯೂಸ್ ಕುಡಿತಾನೆ ಇದ್ದೀನಿ. ದಿನಕ್ಕೆ 2 ಯಾವುದಾದ್ರೂ ಫ್ರೂಟಿನ ಜ್ಯೂಸ್ ಕುಡಿತಾ ಇರ್ತೀನಿ, ಹೆಲ್ದಿ ಕೂಡ ಹೌದು. ನೀವು ಕೂಡ ಈ ರೀತಿ ಮಧ್ಯದಲ್ಲಿ ಕುರುಕು ತಿಂಡಿ ತಿನ್ನೋದ್ರ ಬದಲು, ಚಿಪ್ಸು, ಕುರ್ಕುರೆ ಈ ರೀತಿ ತಿನ್ನೋದ್ರ ಬದಲು ಹೆಲ್ದಿಯಾಗಿರೋ ಫ್ರೂಟ್ ಜ್ಯೂಸಸ್ಸು, ಹಾಗೆಯೇ ಮಖಾನ ಅಂತ ಬರುತ್ತೆ, ಅದನ್ನು ತಿನ್ಬೋದು. ಅಥವಾ ಡ್ರೈ ಫ್ರೂಟ್ಸ್, ನಟ್ಸ್ ತಿನ್ಬೋದು, ಖರ್ಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಒಣಗಿರೋ ದ್ರಾಕ್ಷಿ, ಹಾಗೆ ಅಂಜೂರ, ಇದನ್ನೆಲ್ಲ ತಿನ್ನೋದ್ರಿಂದ ಬ್ಲಡ್ಡು ಕೂಡ ಇಂಪ್ರೂವ್ ಆಗುತ್ತೆ, ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ, ಬಾಡಿಗೆ ಬೇಕಾಗಿರೋ ವಿಟಮಿನ್ಸ್ ಕೂಡ ಸಿಗುತ್ತೆ, ಹಾಗೆ ಹೊಟ್ಟೆ ಹಸಿವು ಕೂಡ ಕಡಿಮೆ ಆಗುತ್ತೆ. ನಾನು ಈ ರೀತಿ ಹೆಲ್ದಿ ರುಟೀನ್ನ ಫಾಲೋ ಮಾಡ್ತಿರೋದ್ರಿಂದನೇ ನನಗೆ ಎನರ್ಜಿ ಸಿಗ್ತಿರೋದು ಎಲ್ಲ ಕೆಲಸ ಮಾಡೋದಕ್ಕೆ. ಅಪ್ಪಾಜಿ ಅಂತೂ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ ನನಗೆ. ಸುಮ್ಮನೆ ಕೂರೋದು ಎಲ್ಲ ಅದು ಇದು ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಯಾವುದಾದ್ರೂ ಟಿ ವಿಯಲ್ಲಿ ಮೂವಿ ಹಾಕಿ ಕೂರಿಸ್ಬಿಡ್ತೀನಿ. ಆವಾಗ ಅವ್ರು ಮೂವಿ ನೋಡ್ತಾ ಇದ್ದಾಗ ನಾನು ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂತ. ಇಲ್ಲಾಂದರೆ ಅವ್ರು ರೆಸ್ಟೇ ತೊಗೊಳ್ಳೋದಿಲ್ಲ, ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಈಗ ಒಂದಷ್ಟು ಎಲ್ಲ ಬಟ್ಟೆಗಳು ಒಣಗಾಕೋದಿದ್ವು, ವಾಷಿಂಗ್ ಮಿಷಿನಲ್ಲಿ ಆಗಿದ್ದು. ಒಣಗಾಕಿದ್ದಾದಮೇಲೆ ಅಲ್ಲಲ್ಲಿ ಕ್ಲೀನಿಂಗ್ ಮಾಡೋದಿತ್ತು, ಟೇಬಲ್ಲು ಒರೆಸೋದು, ಹಾಗೆ ಕೌಂಟರ್ ಟಾಪು, ಕಿಚನ್ ಕೌಂಟರ್ ಟಾಪು, ಹಾಗೆ ನಮ್ಮ ಬ್ರೇಕ್ಫಾಸ್ಟ್ ಬಾರು ಎಲ್ಲ ಒರೆಸೋದಿತ್ತು, ಅದನ್ನು ಒರೆಸ್ತಾ ಇದ್ದೀನಿ. ಇನ್ನು ಮಗುಗೆ ಸ್ನಾನ ನಾನೇ ಮಾಡಿಸ್ತಾ ಇದ್ದೀನಿ, ನಾನೇ ಕಲ್ತ್ಕೊಂಡು ಇದ್ದೀನಿ. ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಸ್ನಾನ ಆದಮೇಲೆ ಪೌಡರ್ ಯೂಸ್ ಮಾಡ್ತಾಯಿಲ್ಲ. ಪೌಡರ್ ಯೂಸ್ ಮಾಡೋದ್ರಿಂದ ಬೇಬಿ ಲಂಗ್ಸ್ಗೆಲ್ಲ ಅಫೆಕ್ಟ್ ಆಗುತ್ತೆ, ಪೌಡರ್ ಮೂಗೊಳಗಿಂದ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಜಸ್ಟ್ ಮಾಯಿಶ್ಚರೈಸಿಂಗ್ ಲೋಷನ್ ಅಪ್ಲೈ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಮಾಮಾ ಅರ್ತ್ ಅವರ ಮಾಯಿಶ್ಚರೈಸಿಂಗ್ ಲೋಷನ್ ಫಾರ್ ಬೇಬೀಸ್. ಇದು ಕಂಪ್ಲೀಟ್ಲಿ ನ್ಯಾಚುರಲ್ಲು, ಕೆಮಿಕಲ್ ಫ್ರೀ. ಮಾಮಾ ಅರ್ತ್ ಅವ್ರದ್ದು ಎಲ್ಲ ಪ್ರಾಡಕ್ಟ್ಸು ಅಷ್ಟೇ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಸೊ ಧೈರ್ಯವಾಗಿ ಯೂಸ್ ಮಾಡ್ಬೋದು ಮಕ್ಕಳ ಮೇಲೆ. ಇದು ಬೇಬಿಗೆ ಮುಖಕ್ಕೂ ಕೂಡ ಹಚ್ಬೋದು, ಕೈ ಕಾಲು ಮೈ ಕಂಪ್ಲೀಟಾಗಿ ಹಚ್ಬೋದು. ಡೈಲಿ ಲೋಷನ್ ಅದರಿಂದ ಡೈಲಿ ಸ್ನಾನ ಆದಮೇಲೆ ಹಚ್ಬೋದು. ಸಂಜೆ ಮುಖ ತೊಳೆದ್ಮೇಲೂ ಕೂಡ ಇನ್ನೊಂದು ರೌಂಡು ಹಚ್ಬೋದು, ನಿಮ್ಮ ಊರಲ್ಲಿ ತುಂಬ ಚಳಿ ಇದ್ದರೆ. ಇಲ್ಲಿ ಅಷ್ಟೊಂದು ಚಳಿ ಇಲ್ಲ, ಸೊ ನಾನು ಡೈಲಿ ಒಂದು ಅಪ್ಲೈ ಮಾಡ್ತೀನಿ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಶಿಯಾ ಬಟರ್ ಮತ್ತು ಜೊಜೋಬಾ ಆಯಿಲು. ಎರಡೂ ಸ್ಕಿನ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ತುಂಬ ಆಯಿಲಿನೂ ಮಾಡಲ್ಲ, ತುಂಬ ಡ್ರೈನೂ ಮಾಡಲ್ಲ. ಹಾಗೆ ಸ್ಕಿನ್ ಸ್ಟ್ರೆಂಥನ್ ಮಾಡುತ್ತೆ, ಹೊಸ ಸೆಲ್ಸ್ ಬಿಲ್ಡ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸ್ಕಿನ್ ತುಂಬ ಸ್ಮೂತಾಗಿ ನರಿಷಿಂಗ್ ಆಗು ಕೂಡ ಇರುತ್ತೆ. ಸೊ ಈ ಪ್ಯಾಕೇಜಿಂಗ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ತುಂಬ ಟೆಕ್ಸ್ಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಚ್ಚಿದಾಗಿಂದ ಸ್ಕಿನ್ನು
ನನಗೆ ತುಂಬಾ ಚೆನ್ನಾಗಾಗಿದೆ ಬೇಬಿದು ಅಂತ ಅನಿಸ್ತಾ ಇದೆ. ಇವರು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಹೌದು. ಹಾಗೆಯೇ ಏಷ್ಯಾದಲ್ಲಿ ಮೊದಲನೇ ಮೇಡ್ ಸೇಫ್ ಸರ್ಟಿಫೈಡ್ ಲೋಷನ್ ಅಂತ ಕೂಡ ಹೆಸರು ಪಡೆದಿದೆ ಈ ಲೋಷನ್ನು. ಮಾಮಾಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ, ಇವತ್ತು ಕೂಡ ಹೇಳಲೇಬೇಕು. ಯಾಕಂದರೆ ಅವರು ನಿಮ್ಮ ಪ್ರತಿ ಆರ್ಡರ್ಗೂ ಅವರು ಒಂದು ಟ್ರೀನ ಪ್ಲ್ಯಾಂಟ್ ಮಾಡ್ತಾರೆ. ಆ ಟ್ರೀನ ನಿಮ್ಮ ಆರ್ಡರ್ಗೆ ಲಿಂಕ್ ಮಾಡ್ತಾರೆ. ಆ ಲಿಂಕ್ನ ನಿಮಗೆ ಮೇಲ್ ಕೂಡ ಮಾಡ್ತಾರೆ. ಮೇಲಲ್ಲಿ ನೀವು ನಿಮ್ಮ ಟ್ರೀ ಎಲ್ಲಿ ಪ್ಲ್ಯಾಂಟ್ ಆಗಿದೆ, ಹಾಗೆ ಯಾವ ಟ್ರೀ ಪ್ಲ್ಯಾಂಟ್ ಆಗಿದೆ ಅಂತ ನೋಡ್ಬೋದು. ಅವರು 2021 ಮುಗಿಯೋದ್ರೊಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಾಗುತ್ತೆ. ಹಾಗೆಯೇ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನಿಮಗೆ mamaearth.in ವೆಬ್ಸೈಟಲ್ಲಿ, ಹಾಗೆ ಅಮೆಝಾನ್ ಮತ್ತು ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ ಬೇಬಿ ಪ್ರಾಡಕ್ಟ್ಸು. ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದರೆ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ mamaearth.in ವೆಬ್ಸೈಟಲ್ಲಿ. ಅವರು ಮಾಮಾಅರ್ತ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ ಹೌದು. ಅವರು ಪ್ಲಾಸ್ಟಿಕ್ ಎಷ್ಟು ಯೂಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ರೀಸೈಕಲ್ ಮಾಡ್ತಾರೆ. ಇದರಿಂದ ನಮ್ಮ ಪ್ಲ್ಯಾನೆಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಬೇಬಿ ಸ್ಕಿನ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡಿ ನಾನು ಲೈಟಾಗಿ ಮಸಾಜ್ ಕೂಡ ಮಾಡ್ತೀನಿ. ಇದರಿಂದ ಬೇಬಿಗೆ ಮಸಾಜ್ ಕೂಡ ಮಾಡಿದಾಗುತ್ತೆ, ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ನಿಮಗೆ ಬೇಬಿ ಪ್ರಾಡಕ್ಟ್ನ ನೀವು ಸರ್ಚ್ ಮಾಡ್ತಾಯಿದ್ರೆ ನಿಮ್ಮ ಬೇಬಿಗೆ ಯಾವುದು ವಿಂಟರಲ್ಲಿ ಅಥವಾ ಡೈಲಿ ಸಮ್ಮರಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಡೈಲಿ ಲೋಷನ್ ಸ್ನಾನ ಆದ ತಕ್ಷಣ ಹಚ್ಚಕ್ಕೆ ಯಾವುದು ಒಳ್ಳೆಯದು ಅಂತ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಸೊ ಬೇಬಿನ ಯಾವಾಗಲೂ ಮಲಗಕ್ಕೆ ಬಿಡಬಾರ್ದು. ಸೊ ನಾನು ತುಂಬ ವಾಕಿಂಗ್ ಮಾಡಿಸ್ತಾ ಇರ್ತೀನಿ, ಬೇಬಿಗೆ ಎತ್ಕೊಂಡು ಓಡಾಡ್ತಾ ಇರ್ತೀನಿ. ಇದರಿಂದ ಬೇಬಿ ಬರ್ಪ್ ಕೂಡ ಮಾಡಿದಾಗುತ್ತೆ. ಹಾಗೆಯೇ ಸನ್ಲೈಟ್ಗೆ ಕೂಡ ಸ್ವಲ್ಪ ಎಕ್ಸ್ಪೋಜರ್ ಸಿಗುತ್ತೆ. ನನ್ನ ಮಗಂಗಂತೂ ವಾಕಿಂಗ್ ಅಂದರೆ ತುಂಬಾ ಇಷ್ಟ, ಯಾವಾಗಲೂ ತುಂಬ ಎಂಜಾಯ್ ಮಾಡ್ತಾನೆ. ನಿಮ್ಮ ಮಗು ಹೇಗೆ ವಾಕಿಂಗ್ ಇಷ್ಟಪಡ್ತಾರಾ ಅಥವಾ ತೊಡೆ ಮೇಲೆ ಮಲಗಕ್ಕೆ ಜಾಸ್ತಿ ಇಷ್ಟಪಡ್ತಾರಾ ಹೇಗೆ ಅಂತ ಕಮೆಂಟ್ಸಲ್ಲಿ ಬರ್ದು ತಿಳಿಸಿ. ಇನ್ನು ನಾವು ಮಗುಗೋಸ್ಕರ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಬೇಬಿ ಕಾರ್ ಸೀಟು. ಇದು ತುಂಬಾ ಯೂಸ್ಫುಲ್ ನಮಗೆ, ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಾವು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಈಗ ಕೊರೋನಾ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಟ್ರಾವೆಲಿಂಗ್ ಕಡಿಮೆ ಆಗಿದೆ ಅಷ್ಟೇ. ಬಟ್ ಸ್ಟಿಲ್ ಈಗೆಲ್ಲ ವ್ಯಾಕ್ಸಿನೇಷನ್ನು ಎಲ್ಲ ಹಾಕಿಸಿ ಆದಮೇಲೆ ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಬೇಬಿನ ಕೂರಿಸ್ಕೊಂಡು ಎಲ್ಲ ಕಡೆ ಓಡಾಡೋಕ್ಕೆ ಕಾರ್ ಸೀಟ್ ತುಂಬಾ ಯೂಸ್ಫುಲ್ಲು. ಸೊ ಇದನ್ನು ಲವ್ ಲ್ಯಾಪಿಂದ ತರಿಸಿದ್ದೀವಿ, ಅಮೆಝಾನಿಂದ. ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಕೂಡ ಹೌದು. ಈ ಸದ್ಯಕ್ಕೆ ಬೇಬಿ ಇನ್ನೂ ತುಂಬ ಚಿಕ್ಕವನಿದ್ದಾನೆ. ಸೊ ಈಗ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಇದರಲ್ಲಿ ಕೂರ್ಸೋಕ್ಕೆ. ಬಟ್ ಇನ್ನೇನು ಸ್ವಲ್ಪ ಕುತ್ತಿಗೆ ಎಲ್ಲ ನಿಂತಾದ್ಮೇಲೆ, ಸೊಂಟ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ ನಾವು ಎಲ್ಲೋದ್ರೂ ಅವನಿಗೆ ಇದರಲ್ಲಿ ಕೂರಿಸ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ನಿಮ್ಮ ಮನೆಯಲ್ಲೂ ಕೂಡ ನೀವು ಮಗು ಇದ್ದು ಟ್ರಾವೆಲಿಂಗ್ ತುಂಬ ಮಾಡ್ತೀರಾ ಅಂತ ಅನಿಸಿದ್ರೆ, ನಿಮಗಿದು ಯೂಸ್ಫುಲ್ ಆಗ್ಬೋದು ಅನಿಸಿದ್ರೆ, ನಾನು ಅಮೆಝಾನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಸ್ಪಾನ್ಸರ್ಡ್ ವಿಡಿಯೋ ಏನಲ್ಲ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ಔಟ್ ಮಾಡ್ಬೋದು. ಇದ್ರ ಜೊತೆ ಯೂಸರ್ ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾರೆ, ಹೇಗೆ ನಾವು ಕಾರಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಅಂತ. ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಯಾವ್ಯಾವ ಕಾರಲ್ಲಿ ಯಾವ್ಯಾವ ರೀತಿ ಫಿಟ್ ಮಾಡ್ಬೋದು ಅಂತ. ಕೆಲವೊಂದು ಕಾರಲ್ಲಿ ಡೈರೆಕ್ಟಾಗಿ ಕಾರ್ ಸೀಟ್ ಫಿಕ್ಸ್ ಮಾಡೋಕ್ಕೆ ಅಂತ ಪ್ರಾವಿಷನ್ ಇರುತ್ತೆ, ಬಟ್ ಕೆಲವು ಕಾರಲ್ಲಿ ಇರೋದಿಲ್ಲ. ಅದು ಇಲ್ಲದಿದ್ರೂ ಪರವಾಗಿಲ್ಲ, ಸೀಟ್ ಬೆಲ್ಟ್ನೇ ಯೂಸ್ ಮಾಡಿ ಹೇಗೆ ಇದನ್ನು ಫಿಟ್ಟಾಗಿ ಕೂರಿಸ್ಬೋದು ಅಂತ ಕೂಡ ಡೀಟೇಲಾಗಿ ತೋರಿಸಿದ್ದಾರೆ. ಸೊ ಯೂಸ್ಫುಲ್ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಬೋದು. ಹಾಗೆ ಕೊನೆಯದಾಗಿ ನಾನು ಬೆಲ್ಟ್ ಯೂಸ್ ಮಾಡ್ತಿದ್ದೀನ ವೆಯ್ಟ್ ಲಾಸ್ಗೆ ಅಥವಾ ಟಮ್ಮಿ ಒಳಗೆ ಹೋಗೋದಕ್ಕೆ ಅಂತ ಕೇಳ್ತಾಯಿದ್ರಿ. ಸೊ ನಾನು ನನಗೆ ಆ್ಯಕ್ಚುಲಿ ಇದು ನನಗೆ PR ಅಲ್ಲಿ ಬಂದಿದ್ದು, ಕಂಪ್ನಿಯವರು ನನಗೆ ಕೊಟ್ಟು ಕಳಿಸಿದ್ರು. ಇದರದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಮೆಝಾನಲ್ಲಿ ಸಿಗುತ್ತೆ ಇವ್ರ ಪ್ರಾಡಕ್ಟ್ಸು. ನನಗೆ 3 ಬೆಲ್ಟು ಮತ್ತು ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದರು. ಇದು ಸಿಸೇರಿಯನ್ ಏನಾದರೂ ಆದಾಗ, ಸಿಸೇರಿಯನ್ ಆದಮೇಲೆ ಇದಕ್ಕೆಲ್ಲ ಬಾತ್ರೂಮ್ಗೆಲ್ಲ ಹೋಗೋಕ್ಕೆ ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಬಗ್ಗಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥವ್ರಿಗೆ ಅಂತ. ಇದರಲ್ಲಿ ಗೈಡ್ ಕೂಡ ಕೊಟ್ಟಿದ್ದಾರೆ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ. ಇದ್ರ ಜೊತೆಗೆ 3 ಥರ ಬೆಲ್ಟ್ ಕೊಟ್ಟಿದ್ದಾರೆ. ತೆಳ್ಳಗಿರೋರಿಗೆ, ದಪ್ಪಗಿರೋರಿಗೆ, ಉದ್ದ ಇರೋರಿಗೆ, ಕುಳ್ಳಗಿರೋರಿಗೆ ಎಲ್ಲ ಥರ ಸೆಟ್ ಆಗಲಿ ಅಂತ. ನಾನು ಇದರಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಯೂಸ್ ಮಾಡ್ತಿದ್ದೀನಿ. ನಾನು ಆ್ಯಕ್ಚುಲಿ ಡಾಕ್ಟರ್ ಸಜೆಷನ್ ತೊಗೊಂಡೆ ಇದನ್ನು ಯೂಸ್ ಮಾಡ್ಬೋದಾ ಅಂತ. ಯೂಸ್ ಮಾಡೋಕ್ಕೂ ಮುಂಚೆ ಅವರು ಚೆನ್ನಾಗಿದೆ, ಕ್ವಾಲಿಟಿ ಯೂಸ್ ಮಾಡ್ಬೋದು ಅಂದರು. 3ರಲ್ಲಿ ಯಾವ್ದು ಯೂಸ್ ಮಾಡಲಿ ಅಂದರೆ ಯಾವುದಾದ್ರೂ ಯೂಸ್ ಮಾಡ್ಬೋದು, 3 ಚೆನ್ನಾಗಿದೆ.
ಬೇಗ ಎಲಾಸ್ಟಿಕ್ ಹೋಗ್ತಾ ಇರುತ್ತೆ ಡೈಲಿ ಯೂಸ್ ಮಾಡ್ತಾಯಿದ್ರೆ. ಸೊ ನೀನು ಯಾವುದಾದ್ರೂ ಒಂದು ಯೂಸ್ ಮಾಡ್ತಿರೋ ಅದು ಎಲಾಸ್ಟಿಕ್ ಹೋದ್ಮೇಲೆ ಇನ್ನೊಂದು ಯೂಸ್ ಮಾಡು ಅಂತ ಹೇಳಿದ್ರು. ಮೂರೂ ಯೂಸ್ಫುಲ್ಲೇ. ಟೈಟ್ ಮಾಡ್ಕೊಳ್ಳೋಕ್ಕೆ, ಲೂಸ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆಯೇ ನೀವು ಕೂಡ ಡಾಕ್ಟರ್ ಕನ್ಸಲ್ಟ್ ಮಾಡಿನೇ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ನಮ್ಮ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಚೆನ್ನಾಗಿದೆ ಅನಿಸುತ್ತೆ, ಧೈರ್ಯವಾಗಿ ತೊಗೋಬೋದು. ಈ ವಿಡಿಯೋ ನಿಮಗೆಲ್ರಿಗೂ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾದರೂ ಇದರಿಂದ ಹೆಲ್ಪ್ ಆಗ್ಬೋದು ಅನಿಸಿದ್ರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು ಏನಾದರೂ ಒಂದು ಕಂಟೆಂಟ್ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. Bye-bye.